ನೆನಪಿದೆಯಲ್ಲ, ಇದು ನೋವು ಕೊಡ್ತಾ ಸಂತೋಷವನ್ನು ಕೊಡುತ್ತೆ. ನೋವು ಯಾಕೆ ಕೊಡುತ್ತೆ ಅಂದರೆ ಮತ್ತೆ ಅಶ್ವತ್ಥನ ನಾನು ನೋಡೋಕ್ಕಾಗಲ್ಲ. ಸಂತೋಷ ಯಾಕೆ ಕೊಡುತ್ತೆ ಅಂದರೆ ಇಷ್ಟು ಜನದ ಮನಸ್ಸಲ್ಲಿ ಅಶ್ವತ್ಥ ಇನ್ನೂ ನಿಂತಿದ್ದಾನೆ, ಇನ್ನೂ 100 ವರ್ಷಗಳ ಕಾಲ ನಿಂತಿರ್ತಾನೆ ಅನ್ನೋಂಥ ಒಂದು ಇದಕ್ಕೋಸ್ಕರ ಅಂಥ ನೆನಪುಗಳು ನಮಗೆ ಸಂತೋಷವನ್ನು ಕೊಡ್ತವೆ. ಆ ನೆನಪುಗಳನ್ನು ಯಾವಾಗಲೂ ಜೀವಂತವಾಗಿಡೋದಕ್ಕೆ, ಒಂದು ಮರ ದೊಡ್ಡದಾಗೋದಕ್ಕೆ ಒಬ್ಬರು ಯಾರೋ ಬೇಕಾಗ್ತಾರೆ. ಅವರು ಅನಸೂಯ ಗುರುಪ್ರಸಾದ್ ಮತ್ತು ಗುರುಪ್ರಸಾದ್. ಪ್ರತಿ ವರ್ಷ ನಾನು ಹಿಂದಿನ ಸರ್ತಿ ಹೇಳಿದ್ದೆ, ಮತ್ತೆ ಅದೇ ಮಾತೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು ದೊಡ್ಡಬಳ್ಳಾಪುರದಲ್ಲಿ ವೆಂಕಟರಮಣ ಸ್ವಾಮಿ ನಮ್ಮ ಮನೆ ದೇವರು. ವರ್ಷಕ್ಕೊಂದು ಸರ್ತಿ ಫೆಬ್ರವರಿ ತಿಂಗಳಲ್ಲಿ ನಾವು ಮನೆಯವರೆಲ್ಲ ಏನೇ ಆಗಲಿ ಆ ದೇವಸ್ಥಾನಕ್ಕೆ ಹೋಗ್ತೀವಿ. ಹಾಗೆ ಡಿಸೆಂಬರ್ 28ನೇ ತಾರೀಕು ಅನಸೂಯ ಗುರುಪ್ರಸಾದ್ ಮತ್ತು ಗುರುಪ್ರಸಾದ್ ಅಮೇರಿಕದಿಂದ ಇಲ್ಲಿಗೆ ಬರ್ತಾರೆ ಅಶ್ವತ್ಥನ ನೆನಪನ್ನು ಇದು ಮಾಡೋದಕ್ಕೆ. ಒಂದು ಈ ಮನುಷ್ಯತ್ವ ಮರೆತು ಹೋಗ್ತಿದೆ ಅಂತ ಒಂದು ಮಾತಿದೆಯಲ್ಲ, ಆ ಮನುಷ್ಯತ್ವವೂ ಮರೆತು ಹೋಗಿಲ್ಲ. ನಿಮ್ಮನ್ನು ಇಬ್ಬರನ್ನೂ ನೋಡಿದ್ರೆ ಮನುಷ್ಯತ್ವದಲ್ಲಿ ಇನ್ನೂ ನಂಬಿಕೆ ಇಟ್ಕೊಳ್ಳೋಣ ಅನಿಸುತ್ತೆ. ಅಷ್ಟು ನಿಮ್ಮ ಮನೆ ಎದುರುಗಡೆ ಇದ್ದ ನೆನಪನ್ನು ನೀವು ಸದಾ ಜೀವಂತಗೊಳಿಸಿ ಎಲ್ಲರಿಗೂ ಹಂಚೋದಕ್ಕೆ ಇಷ್ಟಪಡ್ತಿರಲ್ಲ. ಅವನ ಹಾಡನ್ನು, ಅವನ ಪ್ರತಿಭೆಯನ್ನು. ನಿಮಗೆ ನಾವು ಕೃತಜ್ಞರಾಗಿರಬೇಕು ಅಂತ ನಾನು ಅಂದ್ಕೊಳ್ತೇನೆ. ನಾನು ನನ್ನ ಅನೇಕ ಧಾರಾವಾಹಿಗಳಿಗೋಸ್ಕರ ಅವ್ರಿಗೆ ಕೃತಜ್ಞನಾಗಿದ್ದೇನೆ, ಅಶ್ವತ್ಗೆ. ಈ ಸಮಯದಲ್ಲಿ ಒಬ್ಬರೇ ಒಬ್ಬರನ್ನ ನಾನು ನೆನೆಸ್ಕೋಬೇಕಾಗಿದೆ. ಅದು ಎಚ್ ಎಸ್ ವೆಂಕಟೇಶ್ಮೂರ್ತಿಯವರು. ಈ ಭಾವ ಗೀತೆಯ ಜಗತ್ತಿಗೆ ಒಂದು ಬೆನ್ನೆಲುಬು ಥರ ಇಬ್ಬರಿದ್ದರು, ಅಶ್ವತ್ಥ ಮತ್ತು ಎಚ್ ಎಸ್ ವೆಂಕಟೇಶ್ಮೂರ್ತಿಯವರು. ಅವರು ಹೋಗಿದ್ದಾರೆ. ಅವ್ರಿಗೆ ನಾವು ಮೌನದ ಒಂದು ನಿಮಿಷದ ಮೌನವನ್ನು ಅವರಿಗೆ ಸಲ್ಲಿಸಿದರೆ ಇದು ಸಾರ್ಥಕ ಅಂತ ನಾನು ಬಯಸ್ತೇನೆ. ನಾವು 1 ನಿಮಿಷದ ಮೌನವನ್ನು ಎಚ್ ಎಸ್ ವೆಂಕಟೇಶ್ಮೂರ್ತಿ ಮತ್ತು ಅಶ್ವಥ್ ಇಬ್ಬರ ನೆನಪಿಗೋಸ್ಕರ ನಾವು ಇವತ್ತು ಇದು ಮಾಡೋಣ. ಮೂರ್ತಿ, ನಮ್ಮ ಸಿ ಎ ಪುರುಷೋತ್ತಮ್ ಅವರ ಮಾವ ಮೂರ್ತಿ, ನ್ಯೂಜೆರ್ಸಿ. ಮೂರ್ತಿ, ನಿಮ್ಮನ್ನೇ 102 ವರ್ಷ ಅವ್ರಿಗೆ ನ್ಯೂಜೆರ್ಸಿಲಿದ್ದಾರೆ. ಅವ್ರು ಈಗಲೂ ನ್ಯೂಯಾರ್ಕಿಂದ ನ್ಯೂಜೆರ್ಸಿಗೆ ಸೈಕಲಲ್ಲಿ ಹೋಗ್ತಾರೆ. ಸಿ ಎ ಪುರುಷೋತ್ತಮ್ ಅಂತ ನಮ್ಮೆಲ್ಲರ ಪ್ರೀತಿಯ ಗೆಳೆಯ ಇದ್ದಾರೆ. ಅವರಿಗೆ ಅವ್ರ ಮಾವ ಪುರುಷೋತ್ತಮ್ಗಿಂತ ವೇಗವಾಗಿ ಅವರು ಹೋಗ್ತಾರೆ. ಇವತ್ತು ನಾನೊಬ್ಬ ಮನುಷ್ಯನಾಗಿದ್ದು ಮನುಷ್ಯ ಅಂತ ಗುರುತಿಸಿದ್ದು ಪ್ರಜಾವಾಣಿಯವರು. ಪ್ರಜಾವಾಣಿಯ ರವೀಂದ್ರ ಭಟ್ರು ಇವತ್ತು ಇಲ್ಲಿ ಬಂದಿದ್ದಾರೆ ಮುಖ್ಯ ಅತಿಥಿಗಳಲ್ಲೊಬ್ಬರಾಗಿ. ಅವರನ್ನು ನಾನು ಗೌರವದಿಂದ ನಿಮ್ಮನ್ನು ಇಲ್ಲಿ ಬರಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ಇನ್ನೊಂದು, ನಾವು ಬಹಳ ಒಂದು ಸುಗಮ ಸಂಗೀತದ ಒಂದು ಚಳುವಳಿ ಅಂತ ನೋಡಿದ್ದು ನಾನು ನಮ್ಮ ಹಾಸ್ಟ್ಲಲ್ಲಿ ನೋಡಿದೆ. ನಾನು ಹಾಸ್ಟ್ಲಲ್ಲಿದ್ದಾಗ ಒಬ್ಬನ ಬಗ್ಗೆ ನಮ್ಗೆ ಭಾಳ ಹೊಟ್ಟೆ ಕಿಚ್ಚಿರ್ತಾಯಿತ್ತು. ಅವನೇ ಬರೀತಾ ಇದ್ದ, ಅವನೇ ಹಾಡ್ತಾ ಇದ್ದ. ಅವನು ಹಾಡೋದು ಅನೇಕರು ಜನಕ್ಕೆ ಗೊತ್ತಿಲ್ಲ, ಬರೆಯೋದು ಗೊತ್ತು. ಬಿ ಆರ್ ಲಕ್ಷ್ಮಣರಾವ್ ಆವಾಗ ನಮ್ಮ ಇದರಲ್ಲೆಲ್ಲ ಸೂಪರ್ ಗಾಯಕ. ಯಾರು ಮುಖೇಶ್ ಥರ ಯಾರು ಆಡ್ತಾರೆ? ಬಿ ಆರ್ ಲಕ್ಷ್ಮಣರಾವ್. ಮೊಹಮ್ಮದ್ ರಫಿ ಥರ ಯಾರು ಆಡ್ತಾರೆ? ಬಿ ಆರ್ ಲಕ್ಷ್ಮಣರಾವ್. ಪಿ ಬಿ ಶ್ರೀನಿವಾಸ್ ಥರ ಯಾರು ಆಡ್ತಾರೆ? ಬಿ ಆರ್ ಲಕ್ಷ್ಮಣರಾವ್. ಆ ಥರ ಬಿ ಆರ್ ಲಕ್ಷ್ಮಣರಾವ್ಗೆ ನಾವು ಹಾಸ್ಟೆಲಲ್ಲಿದ್ದಾಗ ಭಾಳ ಗೌರವದಿಂದ ಮತ್ತು ಅವನನ್ನು ಹೊಟ್ಟೆ ಕಿಚ್ಚಿಂದ ನಾವು ಎರಡರಿಂದ ಒಟ್ಟಿಗೆ ಸೇರಿಸ್ಬಿಟ್ಟು ಒಂದು ಮುದ್ದೆಯಾಗಿ ಅವನನ್ನು ನೋಡ್ತಾ ಇದ್ವಿ. ಅವನು ನಮ್ಮ ಪಕ್ಕದ ಊರಿನೂ, ನಾನು ಅವನ ಅನ್ನ ಅಂತ ಕರಿತೀನಿ. ಪ್ರತಿಭೆಯಲ್ಲೂ ಹೃದಯದಲ್ಲೂ ಮತ್ತು ಎಲ್ಲದರಲ್ಲೂ ಅವನು ನಮ್ಮ ಅಣ್ಣನ ಥರನೇ. ಇನ್ನೊಬ್ಬರು ಮುದ್ದು ಕೃಷ್ಣ ಅವರು ಧ್ವನಿ ಇಲ್ಲಿ ಮಾಡಿದಾಗ, ಧ್ವನಿ ಅಲ್ವ ಸರ್, ಸುಗಮ ಸಂಗೀತದ ಒಂದು ಇದನ್ನು, ಅದಕ್ಕೆ 2 ಕಂಬಗಳಂತಂತವರು ಮುದ್ದು ಕೃಷ್ಣ ಮತ್ತು ಅಶ್ವಥ್. ಆ ಕವಿಗಳ ಮಾತುಗಳು ಹೊರಟೋಗ್ತವೆ ರೀ. ಅವ್ರು ಬರೆದ ಪೆನ್ನಿನ ಜೊತೆ ಇದು ಮಾಡೋದ್ರ ಜೊತೆ ಹೊರಟೋಗ್ತವೆ. ಇಡೀ ಭಾರತದಲ್ಲಿ ಒಂದೇ ಕಡೆ ಸುಗಮ ಸಂಗೀತದ ಚಳುವಳಿಯಾಗಿದ್ದು ಅದು ಇವರಿಬ್ಬರಿಂದ, ಮುದ್ದುಕೃಷ್ಣ ಮತ್ತು ಅಶ್ವಥ್ ಅವರಿಂದ. ಮುದ್ದುಕೃಷ್ಣ ಅವರು ಅಶ್ವತ್ಥಿಲ್ಲದೆ ಏಕದೀಪದ ಥರ ಬೆಳಗ್ತಾ ಇದ್ದಾರೆ ಇವತ್ತು. ಅಂಥ
ಮುದ್ದು ಕೃಷ್ಣ ಅವರು ಇಲ್ಲಿರೋದು ನನಗೆ ಭಾಳ ಸಂತೋಷವಾಗುತ್ತೆ. ಈ ಥರ ಹೇಳ್ತಾ ಹೋದರೆ ಭಾಳ ಜನಗಳನ್ನು ನಾನು ಹೇಳಬೇಕಾಗುತ್ತೆ. ಭಾಳ ಜನಗಳನ್ನು ನಾನು ಹೇಳೋದನ್ನು ಬಿಟ್ಟು ನಾನು ಕೆಲವು ವಿಚಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. 29ನೇ ತಾರೀಕು ಕುವೆಂಪುರವರು ನಿಧನರಾದ ದಿವಸ. ಅದೇ ದಿವಸ ಅಶ್ವಥ್ ಅವರು ಹೋಗ್ಬಿಟ್ರು. ಅಶ್ವಥ್ ಅವರ ಹುಟ್ಟಿದ ದಿನ ಅವತ್ತು. ಕುವೆಂಪುರವರ ಮಾತುಗಳಿಗೆ ಅಶ್ವತ್ಥಗೆ ಬಂದಾಗ ಅಶ್ವಥ್ ಬೇರೆ ಬೇರೆ ಕೆ ಎಸ್ ನಮ್ಮ ಮನೆಯಲ್ಲಿ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅನ್ನೋದರಿಂದ ನಮ್ಮ ಮನೆಯಲ್ಲಿ GSS ಅವರ ಧ್ವನಿ ಸುರುಳಿಯಲ್ಲಿ ಅದು ಹೆಚ್ಚು ಇದಾಯಿತು. ಮೊನ್ನೆ ಅಸೆಂಬ್ಲಿಯಲ್ಲೂ ಕೂಡ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಮಾನ್ಯ ಸದಸ್ಯರೊಬ್ಬರು ಸುನಿಲ್ ಅವರು ಇರ್ಬೋದು, ಒಂದು ಅಶ್ವಥ್ ಅವರ ಹೆಸರು ಹೇಳಿ ಕಾಣದ ಕುರ್ಚಿಗೆ ಹಂಬಲಿಸುತ್ತಿದೆ ಮನ ಅಂತ ಒಂದು ಇದನ್ನು ಅವರು ಹೇಳಿದರು. ಹಾಗೆ ಅಶ್ವಥ್ ಅಂತ ಅಂದ ತಕ್ಷಣ ಇಡೀ ಸಭೆ ಅವ್ರ ಕಡೆ ತಿರುಗಿ ನೋಡ್ತು. ಹಾಡ್ಗಲ್ಲ, ಅಶ್ವಥ್ ಅನ್ನೋ ಹೆಸರಿಗೆ, ಆ ಅಶ್ವಥ್ ಅನ್ನೋ ಹೆಸರಿಗೆ ಇವತ್ತು ನಾವು ಅಲ್ಲಿಂದ ಇಲ್ಲಿಗೆ ಬರ್ತೇವೆ, ಇದು ಮಾಡ್ತೇವೆ. ಅಶ್ವಥ್ ಎಲ್ಲ ಈ ಜಿ ಎಸ್ ಶಿವರುದ್ರಪ್ಪನವರ ಕಾವ್ಯಗಳ ಮೂಲಕ ನಮಗೆ ಅಗಾಧವಾಗ ಇದು ಕೊಟ್ಟರೆ, ಯಾವುದೀ ಪ್ರವಾಹವೋ, ಯಾರವರು ಇದರಲ್ಲಿ ನಿಂತವರು ಅಂತ ಈ ಥರದ, ನನಗೆ ಹಾಡೋಕ್ಕೆ ಬರೋಲ್ಲ ಕಣೆ ನನಗೆ ಬೇಡ ಲಕ್ಷ್ಮಣ, ಈ ಥರದ ಹಾಡುಗಳು ಎಲ್ಲ ಕೇಳ್ತಾ ಇದ್ದಾಗ ನನಗೆ ಭಾಳ ಅಶ್ವಥ ನೀನು ಕುವೆಂಪು ಅವ್ರದ್ದು ಯಾವುದು ಇದು ಮಾಡಲ್ಲ. ಕುವೆಂಪು ಅವ್ರದ್ದು ಹಾಡೋದಕ್ಕೆ ಇಷ್ಟ ಇತ್ತು. ಆ ಕುವೆಂಪು ಅವ್ರದ್ದು ಒಂದು ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ಇಂದೆವು ಅವತರಿಪ ಸತ್ಯಾವತಾರ ಅನ್ನೋದು ಒಂದಲ್ಲದೆ ರೈತ ಗೀತೆ ಒಂದು ಹಾಡ್ತಾರೆ. ಅದನ್ನು ಕರ್ನಾಟಕದ ಸರ್ಕಾರ ಇದು ಮಾಡಿದೆ, ಉಳುವ ಯೋಗಿಯ ನೋಡಲ್ಲಿ ಅನ್ನೋದು. ಒಂದು ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿಂದ ಹಿಡಿದು ಭೂಮಿಯ ಹೃದಯದ ಒಳಗೆ ಬರುವ ರೈತನ ಗೀತೆಯವರೆಗೂ ಹಾಡಿದ ಇದು ಅಶ್ವಥ್ ಅವ್ರಿಗೆ ಸೇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಅಂಥದ್ದು ಇನ್ನೊಂದು ಇದಿಲ್ಲ. ಅವರು ಬೇಂದ್ರೆಯವ್ರದ್ದು ಹಾಗೆ ಮಾಡಿದ್ರು. ಬೇಂದ್ರೆಯವ್ರದ್ದು ನೀ ಹಿಂಗೆ ನೋಡಬೇಡ ನನ್ನ ಅಂತ ಹೇಳ್ತಲೇ ಒಂದು ಹೃದಯವನ್ನು ಕಲಕ್ತಾ ಶ್ರಾವಣ ಬಂತು, ಶ್ರಾವಣ ಅನ್ನುವಂಥ ಒಂದು ಫಾಸ್ಟ್ ಇದರದ ಒಂದು ಹಾಡನ್ನು ಹಾಡ್ತಾರೆ. ಆ ಶ್ರಾವಣದ ಅನುಭವ ನಮಗೆ ಮಾಸದ ಅನುಭವವಲ್ಲ, ಮಳೆಯ ಅನುಭವವನ್ನು ಹಾಡಿನ ಮೂಲಕ ಅವರು ಮಾಡಿಕೊಡ್ತಾರೆ. ಅಲ್ಲಿ ರೈತನ ಅನುಭವವನ್ನು ನಮಗೆ ಮಾಡಿಕೊಡೋ ಹಾಗೆ ಇಲ್ಲಿ ಮಳೆಯ ಅನುಭವವನ್ನು ಮಾಡಿಕೊಡ್ತಾರೆ ಅಶ್ವಥ್ ಹಾಡಿದ್ರೆ ಆ ಹಾಡಿನಲ್ಲಿ ಆ ಹೃದಯ ಬಂದುಬಿಡೋದು. ನಮಗೆ ಹಾಡಿನ ಸಾಲುಗಳು ಮಾತ್ರ ಬರ್ತಾ ಇರಲಿಲ್ಲ. ಆ ಹಾಡು ಏನು ಹೇಳ್ತಾ ಇತ್ತೋ ಆ ಹೃದಯ ತುಂಬ ಜೋರಾಗಿ ನಮ್ಮ ಕಿವಿಗೆ, ನಮ್ಮ ಹೃದಯಕ್ಕೆ ದಾಟಿಸ್ತಾ ಇದ್ದರು ಅಶ್ವಥ್ ಹಾಗಾಗಿ ನಮಗೆಲ್ಲರಿಗೂ ಬಹಳ ಅತ್ಯಂತ ಪ್ರಿಯವಾದವರು. ಮತ್ತು ನನಗೆ ಅದಕ್ಕಿಂತ ಹೆಚ್ಚು ಪ್ರಿಯ ಯಾತಕ್ಕೆ ಅಂದರೆ ನನ್ನ ಅನೇಕ ಧಾರಾವಾಹಿಗಳಿಗೆ ಅವರ ಹಾಡಿಲ್ಲದೆ ಹೋಗಿದ್ದಿದ್ರೆ ಆ ಧಾರಾವಾಹಿಗಳು 3000 ಎಪಿಸೋಡು, 1300 ಎಪಿಸೋಡು, 1400 ಎಪಿಸೋಡು, ಈ ಥರದ ಅನೇಕ ಎಪಿಸೋಡುಗಳನ್ನು ನೋಡೋಕ್ಕಾಗ್ತಿರ್ಲಿಲ್ಲ. ಮತ್ತು ಥ್ಯಾಂಕ್ ಯು, ಅದು ಎಷ್ಟು ಜನಪ್ರಿಯವಾಗಿದೆ ಅಂದರೆ ಆ ಹಾಡು ಹಾಕಿದ ತಕ್ಷಣ ಇವ್ರು ಬಂದು ನೋಡೋರು, ಕೂತ್ಕೊಳ್ಳೋರು. ಹಾಗೆ ಮಾಡಿದ್ರಿಂದ ನಾನು ಅರ್ಧ ಕಟ್ಟಿದ್ದ ಅರಮನೆ ನಮ್ಮ ಮನೆನ ಪೂರ್ತಿ ಕಟ್ಕೊಳ್ಳೋಂಗಾಯಿತು. ಸಾಲಭವನ ಅಂತ ಹೆಸರಿಟ್ಟಿದ್ದೆ ನನಗೆ, ಅದು ಇವಾಗ ಸಾಲಭವನ ಅಲ್ಲ ಅಂತ ಹೇಳಿಬಿಟ್ಟು ಇದನ್ನು ಕೊಡ್ತಾರೆ. ಅದು ಅಶ್ವತ್ಥ ಹಾಡುಗಳಿಂದ ಜನ ತಕ್ಷಣ ಅಲ್ಲೇ ಕಾರು ಮೋಡ ಮಳೆಯಾಗಿ ಸುರಿದಾಗ ಕಣ್ಣ ಹನಿಗೆ ಮುಕ್ತಿ ಅಂದ ತಕ್ಷಣ ಆಚೆ ಇರೋರು ಒಳಗೆ ಬಂದು ಕೂತ್ಕೊಳ್ಳೋರು. ಹಾಗೆ ಬಂದು ಕೂತ್ಕೊಂಡ ತಕ್ಷಣ ಜಾಹೀರಾತು ಇದ್ದಕ್ಕಿದ್ದಂಗೆ 1ರಿಂದ 2 ಪಟ್ಟು ಜಾಸ್ತಿ ಆಗೋದು. ಜಾಹೀರಾತು ಚಾನಲ್ ಓನರ್ಗಳಿಗೆ ಬಂದ ತಕ್ಷಣ ನನಗೆ ತಿಂಗಳಿಗೆ ಸರಿಯಾಗಿ ದುಡ್ಡು ಕೊಡೋರು ಅವರು. ಹೀಗಾಗಿ ಅಶ್ವಥ್ ನನ್ನ ಅನ್ನದಾತನೂ ಕೂಡ ಆಗಿದ್ದಾನೆ. ಅಶ್ವಥ್ ನನ್ನ ಮನೆಯ ಕಟ್ಸೋದಕ್ಕೂ ಕೂಡ ಸಹಾಯ ಮಾಡಿದ್ದಾನೆ. ಇವನು ಅಂತೀನಿ, ಏನು ಅಂದ್ಕೋಬೇಡ, ಚಂದ್ರ ಅವ್ರಿಗೆ ಗೊತ್ತು, ನಾನು ಅವನು ಭಾಳ ಸ್ನೇಹಿತರು, ನನಗಿಂತ ತುಂಬ ದೊಡ್ಡವರು. ಆದರೆ ಅದೇನು ಮೊದಲನೇ ದಿವಸನೇ ಏನಯ್ಯ ನೀನು ನನಗೆ ಹೋಗು ಬಾ ಅಂತ ಮಾತಾಡಿದ್ದೆ, ನಾನು ತುಂಬ ದೊಡ್ಡವನು ಅನ್ನಿಸ್ಬಿಡುತ್ತೆ ನನಗೆ, ನೀನು ಹೋಗು ಬಾ ಅಂತ ಮಾತಾಡೋದು. ನಾನು ಅವ್ನಿಗೆ ಹೋಗಿ ಬನ್ನಿ ಸರ್ ಅಂತ ಇದ್ದೆ. ಅವನಿಗೆ ಇಲ್ಲ ಕಣಯ್ಯ, ನಾನು ನಿನಗೆ ಹೋಗೋ ಬಾ ಅಂತೀನಿ, ನೀನು ನನಗೆ ಹೋಗು ಬಾ ಅಂತ. ಅವ್ನಿಗೆ ಆ ಥರ ಹೋಗು ಬಾ ಅನ್ನೋದು ತುಂಬ ಇಷ್ಟ. ಲಂಕೇಶ್ ಒಂದು ದಿವಸ ಅಂದರೆ ಇವ್ರಿಗೂ ಅಂದ್ಬಿಟ್ಲ ಹೋಗು ಬಾ ಅಂತಂದಲ್ಲ, ಬೇಡ ಸುಂದರಯ್ಯ ಅಂತ ನಾನು ಲಂಕೇಶ್ಗೆ ಬೇಡ ಅಂತ ಹೇಳಿದ್ದೆ. ಅಶ್ವತ್ಥ ನಾನಾ ಇದನ್ನು ನಮಗೆ ಇದು ಬಿಟ್ಟು ಹೋಗಿದ್ದಾನೆ. ಅವನ ತಮಾಷೆಯ ಬಗ್ಗೆ ತುಂಬ ಅನೇಕರಿಗೆ ಅನೇಕ ವಿಚಾರಗಳು ಗೊತ್ತು. ಯಾರನ್ನಾದರೂ ಮಾತಾಡಿಸಿ ಏನಮ್ಮ ನಿನ್ನ ಹೆಸರೇನು ಅಂದರೆ ಅವರು ಏನೋ ಮಂಜುಳಾ ಅಂತ ಹೇಳಿದ್ರೆ, ಅಯ್ಯಪ್ಪ ವಾಯ್ಸ್ ಥ್ರೋನೇ ಇಲ್ಲಯ್ಯ,
ಯಾಕಯ್ಯ ಇವಳನ್ನ ಕರ್ಕೊಂಬಂದೆ? ನಾನು ಕರ್ಕೊಂಬಂದಿಲ್ಲಪ್ಪ, ನೀನು ಬೀದಿಗಳು ಹೋಗ್ತಾ ಇದ್ದವ್ರನ್ನ ಅವ್ರನ್ನ ಕೇಳಿದೆ ನಿನ್ನ ಹೆಸರೇನು ಅಂತ. ಅವ್ರ ವಾಯ್ಸಲ್ಲಿ ಥ್ರೋ ಇಲ್ಲ ಅಂತ ನನಗೆ ಯಾಕೆ ಹೇಳ್ತೀಯ ಅಂದರೆ, ಇಲ್ಲಪ್ಪ ನಾವು ಸಂಗೀತದವ್ರು ಹಾಗೆ ಅಂತ ಹೇಳ್ತಾ ಇದ್ದ. ಇವರು ಸತ್ಯನಾರಾಯಣ ಪ್ರಸಾದ ಅಂತ ಯಾರೋ ಸತ್ಯನಾರಾಯಣ ಪ್ರಸಾದ್ ಥರ ಇದ್ದಾಳೆ ಇವಳು ಅನ್ನೋರು. ಯಾರಿಗೆ ಅಂದರೆ ರಮ್ಯಾ ವಸಿಷ್ಠ ಅಂತ ಒಬ್ಳು ಗಾಯಕಿ ಇದ್ದಾಳಲ್ಲ, ಅವಳಿಗೆ ನೋಡಯ್ಯ ಬೆಳ್ಳಗಿದ್ದಾಳೆ, 2 ಕಣ್ಣು, 2 ದ್ರಾಕ್ಷಿ ಥರ ಇದೆ, ಇದೆ ಸತ್ಯನಾರಾಯಣ ಪ್ರಸಾದ ಥರವೇ ಇದ್ದಾಳಲ್ಲೇ, ಸತ್ಯನಾರಾಯಣ ಪ್ರಸಾದ ಬಾಯಿಲ್ಲಿ ಅಂತ ನಾನು. ಆ ಅಶ್ವತ್ಥಗೆ ವಿಚಿತ್ರವಾದ ಹಾಸ್ಯ ಮತ್ತು ವಿಚಿತ್ರವಾದ ಇದಿತ್ತು. ಅವರ ಮನೆಯಲ್ಲಿ ಈ ಉಪ್ಪಿಟ್ಟು ಹೀಗಿರಬೇಕಾಗಿಲ್ಲ, ಇನ್ನು ಸ್ವಲ್ಪ ಬೇಯಬೇಕಾಗಿತ್ತು ಅಂತ ಒಂದು, ಇನ್ನೊಂದು ಇಷ್ಟೊಂದು ಬೇಯಬೇಕಾಗಿರಲಿಲ್ಲ ಅಂತ ಇನ್ನೊಂದು. ಆ ಥರದ 2ರ ಮಧ್ಯೆ ಅವರನ್ನು ಇದು ಮಾಡ್ತಾ ಇದ್ದ. ಆ ಚಂದ್ರ ಈಗಲೂ ನೆನಪಿಸ್ಕೊಳ್ತಾರೆ. ಅವರು ಹೋದರು ಅಂತ ನಾವು ನೊಂದುಕೊಳ್ತೀವಿ, ಅವರಿದ್ದಾಗ ಹಾಗೆ ಪ್ರತಿ ನಿಮಿಷವೂ ಒಂದೊಂದು ರೀತಿಯಲ್ಲಿ ಇದನ್ನು ಕಂಡುಹಿಡಿತಾ ಇದ್ದೆ. ನಮಗೆ ನೆಮ್ಮದಿ ಮತ್ತು ಆನಂದ ಕೊಡ್ತಾ ಇತ್ತು. ಈಗ ಒಂದು ನೆನಪು ನಮಗಿದು ಕೊಡ್ತಾ ಇದೆ ಅಂತ. ಆ ಥರದ ಅಶ್ವತ್ತು ಇಡೀ ಕನ್ನಡ ನಾಡಿಗೆ ಹಾಗೆ, ನಮಗೆ ಮಾತ್ರ ಅಲ್ಲ. ನಾನು ಇದನ್ನು ಹಾಡನ್ನು ಇದು ಮಾಡಬೇಕಯ್ಯ ನೀನು, ಇನ್ನೊಂದು ಮಾಡ್ತಾಯಿದ್ದೀನಿ ಅಂದರೆ ಮಾಯಾಮೃಗದ ಕತೆ ಹೇಳಿದ್ದೀನಿ 1.5 ನಿಮಿಷದಲ್ಲಿ ಅವನು ಹೇಗೆ ಬಂದು ಹಾಡು ಹೇಳ್ದ ಅಂತ. ನೋಡಯ್ಯ, ನಾನು ಹಾಡ್ತೀನಿ, ನಾನು ಹಾಡನ್ನು ನೀನು ಹಾಕದೇ ಇದ್ದರೆ, ನನ್ನ ಹಾಡನ್ನು ನೀನು ಹಾಕಿದ್ರೆ ಒಬ್ಬನು ನೋಡೋದು, ಹಾಡಾಗಿದ ತಕ್ಷಣ ಮುಗಿಸ್ಬಿಡ್ತಾರೆ, ನನ್ನ ಹಾಡು ಹಾಕಬೇಡ. ನಾನು ಇಲ್ಲ ಕಣಯ್ಯ, ಹಾಕಿದ್ರು ಪರವಾಗಿಲ್ಲ, ಮೊದಲು ಜನ ನೋಡೋಕೆ ಬರಲಿ, ಆಮೇಲೆ ಇದು ಮಾಡ್ತೀನಿ. ನಂದು ಹಾಡು ಮುಗಿದ ತಕ್ಷಣ ಆರಿಸ್ಬಿಡ್ತಾರೋ ಟಿ ವಿ, ಯಾತಕ್ಕೆ ಇನ್ನೇನೋ ಚೆನ್ನಾಗಿದೆ ಅಂತ. ಆವತ್ತು ನಮ್ಮ ಮನೆಗೆ ಅವರು ಅಶ್ವತ್ಥ ಮನೆಗೆ ಅವ್ರನ್ನ ಡ್ರಾಪ್ ಮಾಡಬೇಕು ಅಂತ ಹೇಳಿದ್ರು. ಏನನ್ನೋ ಇಲ್ಲಿ ಕಿವಿಗೆ ಹಾಕ್ಕೊಂಡು ಯಾವುದೋ ಹಾಡೋ ಇದರಲ್ಲಿ ಒಂದು ಪ್ಲೇಯರಲ್ಲಿ ಇದು ಹಾಕ್ಕೊಂಡು ಕಿವಿಗೆ ಹಾಕ್ಕೊಂಡು ಕೇಳ್ತಾ ಇದ್ದ. ಅವ್ರ ಮನೆ ಹತ್ರ ಒಂದು ದೊಡ್ಡ ಸರ್ಕಲ್ ಇದೆ, ಅಶ್ವತ್ಥ ಮನೆ ಹತ್ರ, ನಿಮ್ಮ ಮನೆ ಹತ್ರ ಚಂದ್ರಮ್ಮ. ಅದನ್ನು 1 ರೌಂಡ್ ಆಯಿತು, ಇನ್ನೊಂದು ರೌಂಡ್ ಇದು ಮಾಡೋದ, ಒಟ್ಟು 8 ರೌಂಡ್ಗಳು ಅದನ್ನು ಹೊಡೆಸ್ತಾ. ಮನೆ ಅಲ್ಲೇ ಇದೆ, ಮನೆಗೆ ಡ್ರಾಪ್ ಮಾಡಿ ಹೋಗ್ತೀನಿ ಅಂದರೆ ರಾತ್ರಿ 11:30 ಆಗಿದೆ. ಆ 8 ಡ್ರಾಪು 8 ಇದನ್ನು ಇರಯ್ಯ 8 ಇದನ್ನು ನಾನು ಇನ್ನೊಂದು ರೌಂಡ್ ಹಾಕು, ಇನ್ನೊಂದು ರೌಂಡ್. ಯಾಕಯ್ಯ ಅಶ್ವತ್ಥ ಇನ್ನೊಂದು ರೌಂಡು? ಇಲ್ಲ, ಒಬ್ಬ ತುಂಬ ಚೆನ್ನಾಗಿ ಹಾಡ್ತಾ ಇದ್ದಾನೆ, ಅದನ್ನು ಕೇಳೋದಕ್ಕೆ ಅಂತ ಅಂದ. ಯಾರಯ್ಯ ಅಶ್ವತ್ಥ ಅಂದರೆ, ನಾನೇ ಕಣೆ, ಇನ್ಯಾರು ಅಂತ. ಅಶ್ವತ್ಥ ಹಂಗೆ ಹೇಳ್ತಾ ಇದ್ದ. ಆ ಅಶ್ವತ್ಥನ ಮೆಮೊರಿ ಇದೆಯಲ್ಲ, ಅದು ನನಗೆ ಆಗಲೇ ಹೇಳಿದಾಗೆ ಸಂತೋಷವನ್ನು ಒಂದು ನೋವನ್ನು. ಅಶ್ವತ್ಥನಂಥ ಮನುಷ್ಯ ಮತ್ತೆ ಬರಲಿಲ್ಲ ನಮಗೆ. ಅಷ್ಟು ಪ್ರತಿಭಾವಂತರು, ಹಾಡ್ಬೋದು, ಅವ್ರ ಹಾಡನ್ನು ಅನೇಕರು ಹಾಡ್ಬೋದು. ಇಲ್ಲಿ ಹಾಕ್ಕೊಂಡು ಕೇಳ್ತೀವಿ, ಇಲ್ಲಿ ಹಾಕ್ಕೊಂಡು ಕೇಳೋದಕ್ಕೂ ಅವನ ಎದುರಿಗೆ ಬಂದು ಹಾಡ್ತಾ ಇದ್ದದ್ದಕ್ಕೂ ಒಂದು ಇದೇ ಇಲ್ಲ. ಸಿಂಹನ ಮನೆ ಹೊಸದಾಗಿ ಕಟ್ಟಿಸ್ತಾ ಇದ್ದಾಗ ಸಿಂಹನ ಮನೆಯನ್ನು ಎಲ್ಲರೂ ಸಿಂಹ ನೋಡಿ, ದಿಸ್ ಇಸ್ ಕಿಚನ್, ದಿಸ್ ಇಸ್ ಟಿಪಿಕಲ್ ಕೈಲಾಸಮ್ಸ್ ಕಾರ್ನರ್, ದಿಸ್ ಇಸ್ ಗುಂಡ್ ಕಾರ್ನರ್, ಇದು ಅಂತ ಎಲ್ಲ ಹೇಳ್ತಾ ಇದ್ದ. ಅವನು ಇದು ಮಾಡಿದಾಗ ನಾನು ಊರಿಂದ ಒಂದು ದಿವಸ ಬಂದು, ಸಿಂಹ ನಿಮ್ಮ ಮನೆ ನೋಡಿದ್ಯಾ? ಬಟ್ ಯು ಹ್ಯಾವ್ ಸೀನ್ ದಿ ಹೌಸ್, ಯು ಹ್ಯಾವ್ ನಾಟ್ ಸೀನ್ ದಿ ಪ್ಲೇಸ್ ಸರ್, ಯು ಹ್ಯಾವ್ ಸೀನ್ ದಿ ಥಿಯೇಟರ್ ಅಷ್ಟೇ. ನಾನಲ್ಲಿದ್ದು ಇದು ಮಾಡಿದಾಗ ಮಾತ್ರ. ಹಾಗೆ ಅಶ್ವತ್ಥನ ಹಾಡುಗಳು ಅವನು ಇಲ್ಲಿ ಇದ್ದಾಗ ಮಾತ್ರ ನನಗೆ ಜೀವಂತವಾಗ್ತವೆ, ಅದು ನನಗೆ ಹೃದಯಕ್ಕೆ ಹೋಗ್ತವೆ. ಆದರೆ ಅದನ್ನಷ್ಟನ್ನು ಇಲ್ಲಿಗೆ ತರೋಕೆ ಸಾಧ್ಯವಾದಷ್ಟು ಪ್ರಯತ್ನ ಪಡ್ತಾ ಇರೋಂಥ ಕಿಕ್ಕೇರಿ ಕೃಷ್ಣಮೂರ್ತಿಯವರಾಗಲಿ, ಅವರ ತಂಡದವರಾಗಲಿ, ಇನ್ನೂ ಅನೇಕರು, ನಮ್ಮ ಬಿ ಪ್ರವೀಣ ಇವರೆಲ್ಲ ಇದ್ದಾರೆ. ಅಶ್ವತ್ಥನ ಹಾಡುಗಳನ್ನು ಈಗ ಹಾಡಿ, ಅಶ್ವತ್ಥನ ಹಾಡಿನ ಜೊತೆಗೇ ಅಶ್ವತ್ಥನ ನೆನಪನ್ನು ಅಷ್ಟೇ ಸಶಕ್ತವಾಗಿ ಅಷ್ಟೇ ಚೆನ್ನಾಗಿ ಹಾಡ್ತಾರಪ್ಪ ಅನ್ನಿಸುವಂಥ ಇವರಿದ್ದಾರೆ. ಅಶ್ವತ್ಥ ಈ ಒಲಿಂಪಿಕ್ಸಲ್ಲಿ ಒಂದು ಜ್ಯೋತಿ ಇರುತ್ತೆ ನೋಡಿ, ಆ ಜ್ಯೋತಿ ಎಷ್ಟೋ 100 ವರ್ಷಗಳಿಂದ ಹೋಗ್ತಾ ಇದೆಯಂತೆ. ಹಾಗೆ ಅಶ್ವತ್ಥನ ನೆನಪು ಅಷ್ಟೇ 100 ವರ್ಷಗಳ ಕಾಲ ಹೋಗಲಿ ಅಂತ ನಾನು ಹಾರೈಸ್ತಾ, ಇಲ್ಲಿಗೆ ಯಾವಾಗಲೂ ಬಂದು ಇಲ್ಲಿ ಅಶ್ವತ್ಥನ ನೆನಪನ್ನು, ನಮ್ಮೆಲ್ಲರ ಎದೆಯಲ್ಲಿ ನೆನಪಿನ ದೀಪವನ್ನು ಮತ್ತೆ ಮತ್ತೆ ಹಚ್ತಾ ಇರುವಂಥ ಅನಸೂಯ ಗುರುಪ್ರಸಾದ್ರವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮೆಲ್ಲರ ಪರವಾಗಿ ಮತ್ತು ಎಲ್ಲರಿಗೂ ನಾನು ಆ ಹಾಡುಗಳನ್ನು ಕೇಳುವಂಥ ನಿಮಗೆ ಅಭಿನಂದನೆಗಳನ್ನು ಮಾಡಿಸುವಂಥ ಅವರಿಗೆ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಹೇಳ್ತಾ, ನನಗೇನು ಹೇಳಿದ್ರೆ ಇಲ್ಲ ಆವಾಗಲೇ ಏನೋ ಬೈದ್ಬಿಟ್ಟು ರೇ, ಇವರು ಪಕ್ಕದಲ್ಲಿ ನಿಂತರೆ ನಮ್ಮನ್ನ ಯಾರು ನೋಡ್ತಾರೆ, ಆ ಫೋಟೋ ಏನಾದರೂ ಹಿಂಗೆ ತೆಗೆದ್ರೆ ಎಲ್ಲ ಫೋಕಸ್ ಅವ್ರ ಮೇಲೆ ಹೋಗುತ್ತೆ ರೀ. ಜಾಸ್ತಿ ಬೆಳಕು ಎಲ್ಲಿರುತ್ತೋ ಅಲ್ಲೋಗುತ್ತೆ ಫೋಕಸ್ಸು, ನನ್ನ ಮೇಲೆ ಇಲ್ಲರಿಂದ್ರೆ ಅದೇನೇನೋ ಬೈದರು ಇವರು ಇದನ್ನು ಹಿಡ್ಕೊಂಡು. ಏನಿವೆ ಎಲ್ಲರಿಗೂ ಇಲ್ಲಿ ಇದು ಮಾಡ್ತಾಯಿರೋ ಮತ್ತು ನಿಮ್ಮೆಲ್ಲರ ನಗುಮುಖಗಳನ್ನು ನೋಡೋಂಥ ಮತ್ತು ಏನನ್ನೋ ನಿರೀಕ್ಷಿಸುವಂಥ ಕಿವಿಗಳನ್ನು ನೋಡುವಂಥ, ಏನನ್ನೋ ಕೇಳ್ತೀವಿ ಅನ್ನುವಂಥ ಧ್ವನಿಯನ್ನು ಆಲಿಸೋದಕ್ಕೆ ಕಾತರವಾಗಿರುವಂಥ ಹೃದಯವನ್ನು ನೋಡ್ತಾ ನನ್ನ ಮನಸ್ಸು ತುಂಬ ಬರುತ್ತೆ. ಎಲ್ಲರಿಗೂ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ.